ನಾನು ಯೇಸುವಿಗೆ ಎಲ್ರಿ ಇದೆ ಸ್ಥಳ. ತಂದೆ ತಾಯಿಗಳು ನಿಮ್ಮನ್ನು ತೊರೆದರು, ನಾನು ನಿಮ್ಮನ್ನ ತೊರೆಯೋದಿಲ್ಲ. ನಡೆಯುವಾಗ ನೆರಳು ಬಿದ್ದ ಸ್ಥಳಗಳಲ್ಲಿ ರೋಗಿಗಳು ಸೌಖ್ಯವಾಗ್ತಾರೆ. ಕ್ರಿಸ್ತಿಯ ಜೀವಿತಕ್ಕೆ ಒಂದು ಗುರಿ ಇದೆ, ಒಂದು ಗುರು ಇದ್ದಾನೆ. Where I am going, the world is behind me, the cross is before me. I follow my Jesus. No turning back, no turning back. ಅದರಿಂದ ಯೇಸುವಿನ ಕುರಿತಾದ ಜ್ಞಾನ ನಿಮ್ಮಲ್ಲಿ ಕಡಿಮೆ ಆಗಬಾರದು. ಯೋಹನನ ಸುವಾರ್ತೆ 5ನೇ ಅಧ್ಯಾಯದ 35ನೇ ವಾಕ್ಯವನ್ನು ಓದಿ ಆರಂಭಿಸುವಂತರಾಗಿರೋಣ. 5ನೇ ಅಧ್ಯಾಯದ 35ನೇ ವಾಕ್ಯ. ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು. ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕೆ ಮನಸ್ಸು ಮಾಡಿದಿರಿ. ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು. ಮತ್ತಾಯನು ಬರೆದಂಥ ಸುವಾರ್ತೆ ಅದರ 11ನೇ ಅಧ್ಯಾಯ 11ನೇ ವಚನ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಕ್ರಿಸ್ತನ ಜ್ಞಾನದ ಕಡೆಗೆ ಸಾಗುವ, ಕ್ರಿಸ್ತನ ಜ್ಞಾನದ ಕಡೆಗೆ ಸಾಗುವ. ಮೂವಿಂಗ್ ಫಾರ್ವರ್ಡ್ ಟು ದ ನಾಲೆಜ್ ಆಫ್ ಕ್ರೈಸ್ಟ್. ಮೂವಿಂಗ್ ಫಾರ್ವರ್ಡ್ ಟು ದ ನಾಲೆಜ್ ಆಫ್ ಕ್ರೈಸ್ಟ್. ಯೇಸು ಸ್ವಾಮಿಯು ಈ 2 ವಾಕ್ಯಗಳಲ್ಲಿ ಒಂದೇ ವ್ಯಕ್ತಿಯ ಕುರಿತು ಹೇಳ್ತಾ ಇರೋದು. ಒಂದು ಕಡೆ ನಾವು ಓದಿದಂಥ ಭಾಗದಲ್ಲಿ ಯೋಹಾನನು ಅವನು ಉರಿಯುವ ದೀಪದೋಪಾದಿಯಲ್ಲಿದ್ದಾನೆ ಅಂತ. ಮತ್ತೊಂದು ಕಡೆ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಇಲ್ಲ ಎಂಬುದು. ಸ್ನಾನಿಕನಾದ ಯೋಹಾನನ ಕುರಿತು ನಾವು ಕಾಣುತ್ತೇವೆ. He is a burning and shining lamp. ಅವನು ಉರಿಯುವ ದೀಪದೋಪಾದಿಯಲ್ಲಿದ್ದಾನೆ. ಇವನ ಸೇವೆಯನ್ನು ಸ್ವಲ್ಪ ಅವಲೋಕನ ಮಾಡಿದ್ರೆ ಇವನ ಸೇವೆ ಬಹಳ ಸ್ವಲ್ಪ ಕಾಲ ಮಾತ್ರ, ವೆರಿ ಶಾರ್ಟ್ ಪೀರಿಯಡ್, ಶಾರ್ಟ್ ಟೈಮ್ ಮಿನಿಸ್ಟ್ರಿ ಈತನು ಮಾಡಿದ್ದು. ಈತನ ಸೇವೆ ಸ್ವಲ್ಪ ಕಾಲ ಮಾತ್ರ. ಒಬ್ಬ ದುಷ್ಟ ಅರಸನಾದ ಹೇರೋದನ ಮೂಲಕ ತನ್ನ ತಲೆಯನ್ನು ಕತ್ತರಿಸಿ ಅವನು ಬಲಿಯಾಗುವ ರೀತಿಯಲ್ಲಿ ಅವನ ಸೇವೆ ಅಂತ್ಯವಾಗುತ್ತೆ. ಇವನ ಸೆರೆಮನಿಯಲ್ಲಿ ಇದ್ದುಕೊಂಡು ತನ್ನ ಶಿಷ್ಯರನ್ನು ಕಳಿಸ್ತಾ ಇದ್ದಾನೆ. ಕೇಳ್ಕೊಂಬನ್ರಿ, ಯೇಸು ಸ್ವಾಮಿಯ ಕುರಿತಾಗಿ ಬರಲಿಕ್ಕಿರುವ ಮಸ್ಸಿಯನು ನೀನೇನಾ ಅಥವಾ ಬೇರೊಬ್ಬರನ್ನ ನಾವು ಎದುರು ನೋಡಬೇಕಾ? ನೀವು ನೋಡ್ರಿ, 2ನೇ ವಾಕ್ಯದಿಂದ ಗಮನಿಸ್ರಿ. ಮತ್ತಾಯನ ಸುವಾರ್ತೆ 11 2ನೇ ವಾಕ್ಯದಿಂದ ಗಮನಿಸಿದ್ರೆ, ಸ್ನಾನಿಕನಾದ ಯೋಹಾನನು ಸಾಯೋದಕ್ಕೆ ಮುಂಚೆ ಸೆರೆಮನಿಯಲ್ಲಿದ್ದಾನೆ. ಸೆರೆಮನಿಯಲ್ಲಿರುವಾಗ ತನ್ನ ಶಿಷ್ಯರನ್ನ ಯೇಸುವಿನ ಬಳಿಗೆ ಕಳಿಸ್ತಾ ಇದ್ದಾನೆ. ತಾನು ಕಳಿಸಿ ಹೀಗೆ ಕೇಳ್ತಾನೆ, ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನಿಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳಿಸಿ ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು. ಆತನ ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರಿಗೆ ಕಾಲು ಬರುತ್ತದೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವಿಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳಿದವುಗಳನ್ನು
ಯೋಹಾನನಿಗೆ ತಿಳಿಸಿರಿ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು. ಸ್ನಾನಿಕನಾದ ಯೋಹಾನನು ಮಸ್ಸಿಯನನ್ನ ಎದುರು ನೋಡ್ತಾ ಇದ್ದವನು. ಮಸ್ಸಿಯನು ಬರ್ತಾನೆ, ಮಸ್ಸಿಯನ ಕುರಿತು ಮಾತನಾಡೋದಕ್ಕೆ, ದಾರಿ ಸಿದ್ಧ ಮಾಡೋದಕ್ಕೆ ದೇವರು ಕಳಿಸಿ ಒಬ್ಬ ಮನುಷ್ಯನು ಬಂದನು. ಅವನ ಹೆಸರು ಯೋಹಾನನು. ಸ್ನಾನಿಕನಾದ ಯೋಹಾನನು ಹೊಸ ಒಡಂಬಡಿಕೆಯಲ್ಲಿ ಯೇಸುವನ್ನ ಲೋಕಕ್ಕೆ ಪರಿಚಯ ಮಾಡಿಕೊಡತಕ್ಕಂಥ ವ್ಯಕ್ತಿಯಾಗಿದ್ದಾನೆ ಈ ಸ್ನಾನಿಕನಾದ ಯೋಹಾನನು. ಆತ್ಮಿಕ ಜೀವಿತದಲ್ಲಿ ನಾವು ಒಂದು ಕಾರ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯೇಸು ಕ್ರಿಸ್ತನ ಕುರಿತಾದಂಥ ಸರಿಯಾದ ಅರಿವು, ದ ನಾಲೆಡ್ಜ್ ಆಫ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಕುರಿತಾದ ಸರಿಯಾದ ಅರಿವು ನಮಗಿಲ್ಲದೆ ಹೋದರೆ ನಮ್ಮ ಆತ್ಮಿಕ ಜೀವಿತ ಫಲಭರಿತವಾಗಿರಲಿಕ್ಕೆ ಸಾಧ್ಯವಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೇನೆ ಪ್ರಿಯರೇ, ಯೇಸುವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಯೇಸುವಿನ ಕುರಿತಾದ ಅರಿವಿಲ್ಲದೆ ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಫಲಭರಿತರಾಗಿ ಜೀವಿಸೋದಕ್ಕೆ ಅಸಾಧ್ಯವಾಗಿರುತ್ತದೆ. ಯೇಸುವನ್ನ ಅರಿತವರಾಗಿರಬೇಕು. ಕ್ರಿಸ್ತನ ಜ್ಞಾನದ ಕಡೆಗೆ ನಾವು ಸಾಗುವವರಾಗಿರಬೇಕು. ಅನೇಕರು ಸಭೆಗಳಿಗೆ ಹೋಗ್ತಾರೆ, ಕ್ರಿಸ್ತನಿಗೂ ಅವರಿಗೂ ಸಂಬಂಧನೇ ಇರೋದಿಲ್ಲ. ಕ್ರಿಸ್ತಿಯಾನಿ, ಕ್ರಿಸ್ತನ ಅನುಯಾಯಿಗಳು, ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವವರು, ಕ್ರಿಸ್ತನನ್ನು ಅರ್ಥ ಮಾಡಿಕೊಂಡವರು, ಯೇಸುವನ್ನ ಚೆನ್ನಾಗಿ ಅರ್ಥಿಕೊಂಡಿರುವವರು, ಯೇಸುವಿನ ಮಾರ್ಗವನ್ನ ಪಾಲಿಸುವವರು, ಇವರೇ ನಿಜವಾದ ಕ್ರೈಸ್ತರು. ಒಂದು ವ್ಯಕ್ತಿಯ ಕುರಿತು ನಮಗೆ ಅರಿವಿಲ್ಲದೆ ಹೋದರೆ ಅವರನ್ನ ಸ್ವಂತ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅರಿವಿರಬೇಕು. ಮದುವೆ ಮಾಡ್ಕೊಳಕ್ಕೆ ಹೋಗ್ತಾರೆ, ಹೆಣ್ಣು ಗಂಡು ಅಪ್ಪ ತೋರಿಸ್ರು ಅಮ್ಮ ತೋರಿಸ್ರು, ಅವ್ರು ಯಾರೋ ಏನೋ ಗೊತ್ತಿಲ್ಲ, ಮದುವೆ ಮಾಡ್ಕೊಂಡ್ರು, ಮಾಡ್ಕೊಂಬಿಟ್ರು. ಆಮೇಲೆ ಕಿರಿಕಿರಿ ಸ್ಟಾರ್ಟ್ ಆಗೋದು. ಆದರೆ ಒಂದು ಹೆಣ್ಣಿಗೆ ಒಂದು ಗಂಡಿನ ಕುರಿತು ಮಾತನಾಡಿ, ಹೆಣ್ಣು ಗಂಡಿನ ಹತ್ರ ಮಾತನಾಡಿ, ಅವ್ರು ತಮ್ಮಲ್ಲಿ ಪರಿಚಯ ಆಗಿ, ಕರೆಕ್ಟ್, ನನಗೆ ಸೂಕ್ತವಾದಂಥ ಗಂಡ ಇವನು, ನನಗೆ ಸೂಕ್ತವಾದ ಹೆಂಡತಿ ಇವಳು ಎಂಬುದಾದರೆ ಅವರು ತಮ್ಮಲ್ಲಿ ಅವರು ವಿವಾಹ ಮಾಡಿಕೊಳ್ಳೋದಕ್ಕೆ, ಸ್ವಂತ ಮಾಡಿಕೊಳ್ಳೋಕ್ಕೆ ಸಾಧ್ಯ ಉಂಟು. ನಾನು ವಿವಾಹ ಮಾಡ್ಕೊಳಕ್ಕೆ ಹೋದಾಗ ನನ್ನ ಹೆಂಡತಿನ ನೋಡೋಕ್ಕೆ ಹೋಗಿದ್ದೆ. ಫಸ್ಟ್ ಕೇರಳದಲ್ಲಿ ಅವಳು ನೋಡೋಕ್ಕೆ ಹೋದಾಗ ಒಂದು ಸತಿ ಹಿಂಗೆ ಬಂದು ಹಿಂಗೆ ನೋಡಿ ಹಿಂಗೆ ಹೋಗ್ಬಿಟ್ರು ಒಳಗಡೆ. ಫೋಟೋದಲ್ಲಿ ನೋಡಿದ್ದೆ. ಆಮೇಲೆ ಮಿಂಚದಂಗೆ ಬಂದು ಮಿಂಚ್ಬಿಟ್ಟು ಹೋಗ್ಬಿಟ್ರು. ನಮ್ಮ ಪಾಸ್ಟ್ರ್ ಇತ್ಕೊಂಡು, ನೀನು ಹುಡುಗಿ ಹತ್ರ ಮಾತಾಡು ಅಂದರು. ನಾನು ಹೇಳಿದೆ, ಬೇಡ, ನೀವೆಲ್ಲ ತೀರ್ಮಾನ ಮಾಡಿದ್ಮೇಲೆ ನಾನೇನು ಮಾತಾಡೋ ಅವಶ್ಯಕತೆ ಇಲ್ಲ ಅಂದೆ. ನನ್ನನ್ನು ಕದರಿದ್ರು. ನನಗೆ ಹೇಳಿದ್ರು, ನಿನಗೇನು ಮಾತಾಡೋಕ್ಕಿಲ್ಲ ಅಂದರೆ, ಹುಡುಗಿಗೇನಾದರೂ ಮಾತಾಡಬೇಕು ಅಂದರೆ ಹೋಗಿ ಕೇಳು, ಮಾತಾಡು ಅಂತ. ನನ್ನ ಜೀವನದಲ್ಲಿ ಮೊದಲನೇ ಅನುಭವ, ಎಲ್ರಿಗೂ ಅಂಥ ಅನುಭವ ಆಗಿದೆ ಅಂತ ಅನಿಸುತ್ತೆ. ಸ್ತೋತ್ರ. ಫಸ್ಟು ಟೈಮ್ ಮದುವೆಗೆ ಹುಡುಗಿ ಹತ್ರ ಮಾತಾಡ್ತಾ ಇದ್ದೀನಿ. ನಾನು ಅವಳನ್ನ ಮದುವೆ ಮಾಡ್ಕೊಳ್ತೀನಿ ಅನ್ನೋ ಪ್ರಜ್ಞೆನೂ ಇಲ್ಲ ನನಗೆ. ಭಯ, ಟೆನ್ಷನ್ನು. ನಾನು ಕೇಳಿದೆ, ಸಿಸ್ಟರ್, ನಿಮಗೆ ನನ್ನನ್ನು ಇಷ್ಟ ಆಯ್ತಾ ಅಂತ.
ಅವಳು ನನ್ನನ್ನು ಒಂದ್ಸತಿ ನೋಡ್ಬಿಟ್ಟು ಎಸ್ ಅಂದ್ಲು. ಒಂದು 15 ಸೆಕೆಂಡಿಗೆ ವಾಪಸ್ ಹೊರಗಡೆ ಬಂದ್ಬಿಟ್ಟೆ. ಪಾಸ್ಟ್ರು ನನ್ನ ಕೇಳಿದ್ರು, ಏನು ಮಾತಾಡ್ದೆ? ಹ್ಞೂ ಅಂದೆ. ಏನು ಇಷ್ಟ ಅನ್ನಂದೆ, ಇಷ್ಟ ಅಂದೆ, ಬಂದ್ಬಿಟ್ಟೆ ಅಂದೆ. ದೇವರ ದಯೆಯಿಂದ ದಾಂಪತ್ಯ ಜೀವನದಲ್ಲಿ ಇಷ್ಟು ವರ್ಷಗಳು ನಮ್ಮನ್ನು ನಡೆಸ್ಕೊಂಡು ದೇವರು ಬಂದನು. ಆಮೇಲೆ ಎಲಿಯಾಸರನು ಈಸಾಕನಿಗೋಸ್ಕರವಾಗಿ ಹೆಣ್ಣು ನೋಡೋದಕ್ಕೆ ಅಬ್ರಾಮನ ಸೇವಕನಾದ ದಾಸನಾದಂಥ ಎಲಿಯಾಸರನು ಈಸಾಕನಿಗೆ ಹೆಣ್ಣು ನೋಡೋದಕ್ಕೆ ಸ್ವದೇಶಕ್ಕೆ ಹೋಗ್ತಾನೆ. ಸ್ವದೇಶದಲ್ಲಿ ಹುಡುಕುವಾಗ ತಾನು ಒಂದು ಕಂಡೀಷನ್ ದೇವರ ಹತ್ರ ಹಾಕ್ತಾನೆ. ಆ ಕಂಡೀಷನ್ ಎಲ್ಲ ಯಾರು ಫುಲ್ಫಿಲ್ ಮಾಡ್ತಾರೋ ಅದೇ ಹುಡುಗಿ ನನ್ನ ಯಜಮಾನನ ಮಗನಿಗೆ ಹೆಂಡತಿಯಾಗಿ ಬರ್ತಾಳೆ. ಹಾಗೆ ನೀರು ಸೇದೆ ಅವನಿಗೆ ಮಾತ್ರ ಅಲ್ಲ, ಅವನ ಒಂಟೆಗೆಲ್ಲ ನೀರು ಹೊಯ್ಯೋರು ಯಾರು ಅಂತ ನೋಡಿದಾಗ ದೇವರ ದಯೆಯಿಂದ ರೆಬೇಕಾ ಹಾಗೆ ಅವಳೆಲ್ಲ ಕಾರ್ಯಗಳನ್ನು ಮಾಡಿ ಮನೆಗೆ ಹೋಗ್ತಾರೆ. ಇವನ್ನ ಮನೆಗೂ ಕರ್ಕೊಂಡು ಹೋಗ್ತಾಳೆ. ಉಪಚಾರ ಮಾಡ್ತಾರೆ, ಪರೋಪಚಾರ ಮಾಡ್ತಾರೆ, ಅತಿಥಿ ಸತ್ಕಾರ ಮಾಡ್ತಾರೆ. ಇದೆಲ್ಲ ಒಳ್ಳೆ ಗುಣಗಳನ್ನು ಕಂಡು ಮಾತನಾಡಿ, ಎಲ್ಲಿಂದ ಬರ್ತೀರ, ಯಾರು ಇವನು ತನ್ನ ಯಜಮಾನನನ್ನು ಬ್ರಾಹ್ಮಣ ಕುರಿತು ಪರಿಚಯ ಎಲ್ಲ ಮಾಡಿಕೊಟ್ಟ ಆದಮೇಲೆ ಅವಳಿಗೆ ಅರ್ಥ ಆಯಿತು, ನನಗೆ ತಕ್ಕ ಗಂಟ ಈಸಾಕನು, ಒಳ್ಳೆ ಮನೆತನ. ಅವಳು ಮತ್ತೆ ತಡ ಮಾಡಲಿಲ್ಲ. ಅಣ್ಣ ಹೇಳ್ದ, ಅವಳು ಇರಲಿ, ಒಂದು 10-15 ದಿನ ಇಲ್ಲಿ ಇರಲಿ, ನಿಧಾನವಾಗಿ ಕಳಿಸ್ಕೊಡ್ತೀವಿ ಅಂತ. ಆದರೆ ರೆಬೇಕಾ ಹೇಳಿದ್ಲು, ಇಲ್ಲ, ನಾನು ಇನ್ನು ತಡ ಮಾಡೋದಿಲ್ಲ, ನಾನು ಹೋಗ್ತೀನಿ ಅವ್ರ ಜೊತೆ. ಕಾರಣ ಅವಳಿಗೆ ಆ ಹುಡುಗನ ಕುರಿತಾದ ಮಾಹಿತಿ ಚೆನ್ನಾಗಿ ಉಂಟಾಯಿತು. ನಾನು ಇದನ್ನು ಏನಕ್ಕೆ ಪ್ರಸ್ತಾಪ ಮಾಡಿದೆ ಅಂದರೆ, ಯೇಸು ಕ್ರಿಸ್ತನನ್ನು ನೀವು ಅರಿಯದೆ, ಯೇಸು ಕ್ರಿಸ್ತನನ್ನು ನೀವು ಅರಿಯದೆ ಅಂಗೀಕರಿಸಬಾರದು. ಚೆನ್ನಾಗಿ ಅರ್ಥವರಾಗಿ ಯೇಸು ನಿಮ್ಮ ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸುವವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೊಂದು ಮಾತನ್ನು ನಿಮಗೆ ಎಚ್ಚರಿಸ್ತೇನೆ. ಸ್ಥಳ ಅಲ್ಲ ಮುಖ್ಯ, ವ್ಯಕ್ತಿ ಮುಖ್ಯ, ವ್ಯಕ್ತಿ ಮುಖ್ಯ. ಆಮೇಲೆ ಸ್ಥಳ ನೋಡಿ ಅಲ್ಲ ನಮ್ಮ ನಂಬಿಕೆಯನ್ನು ನಾವು ಅರ್ಪಿಸಿದ್ದು. ನನಗಾಗಿ ನಿಮಗಾಗಿ ಪ್ರಾಣ ಕೊಟ್ಟಂತ, ರಕ್ತ ಸುರಿಸಿದಂಥ, ಪಾಪದ ಸಂಬಳವಾದ ಮರಣವನ್ನು ಅಂಗೀಕರಿಸಿದ ಯೇಸುವಿನ ಮೇಲೆ ನಂಬಿಕೆ ಇಟ್ಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ಸ್ಥಳಕ್ಕಿಂತ ಇಂಪಾರ್ಟೆಂಟ್ ವ್ಯಕ್ತಿಯಾಗಿದ್ದಾನೆ. ಕೆಲವರೆಲ್ಲ ಪಾರಂಪರ್ಯ ಸ್ಥಳ ಹಿಡ್ಕೊಂಡೇ ಇರ್ತಾರೆ. ನೋ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಯು ಮಸ್ಟ್ ಕಮ್ ಟು ದಿ ನಾಲೆಜ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಆ ಜ್ಞಾನದ ಅರಿವಿನಲ್ಲಿ ನೀವು ಬರಬೇಕು. ಸತ್ಯ ತಿಳಿಯುವುದಾದರೆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿರುತ್ತೆ. ಗಮನಿಸಿ ಪ್ರಿಯರೇ, ನಾನೊಂದು ಉದಾಹರಣೆ ಹೇಳುತ್ತೇನೆ. ಅಪೊಸ್ತಲನಾದಂಥ ಪೌಲನು, ಹಾಗೆ ಹೇಳಬಾರ್ದು, ಆರಂಭ ತರ್ಷೀಸನ ಸೌಲನು. ಯಾರು ತರ್ಷೀಸನ ಸೌಲನು? ಇವನು ಬೆನ್ಯಾಮಿನ್ ಕುಲದವನು, ಇಸ್ರಾಯೇಲ್ ವಂಶಸ್ಥನು, ರೋಮ ಪೌರತ್ವವುಳ್ಳವನು, ಧರ್ಮಶಾಸ್ತ್ರವನ್ನು ಹಿಂಬಾಲಿಸುವವನು, ಮತಭಕ್ತನು ಆಗಿದ್ದನು. 9 ಕೋಟಿ ಸ್ವತ್ತುಳ್ಳವನು, ಸ್ವಂತ ಹಡಗಿನ ಯಜಮಾನನು. ಆ ಕಾಲಗಳಲ್ಲಿ ಗೆಮಾಲಿಯನ ಪಾದಪೀಠದಲ್ಲಿ ಕುಳಿತು ಕಲಿತಂಥ ಅಂದಿನ IAS ಆಫೀಸರ್ ಆಗಿದ್ದವನು. ಹೀಬ್ರೂ, ಗ್ರೀಕು, ರೋಮ್ ಯೂನಿವರ್ಸಿಟಿಗಳಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದಂಥ, ಪಾಂಡಿತ್ಯವನ್ನು ಪಡೆದಿರುವಂಥ ವ್ಯಕ್ತಿಯಾಗಿದ್ದನು ತಾರ್ಷೀಸ್ನ ಸೌಲನು. ತನ್ನ ದರ್ಪದಿಂದ, ಹಣದ ಪ್ರಭಾವದಿಂದಲೂ, ವಿದ್ಯಾಭ್ಯಾಸದ ಅಹಂಕಾರದಿಂದಲೂ, ಧರ್ಮದ ಅಂಧತೆಯಲ್ಲೂ, ಕ್ರಿಸ್ತಿಯಾನಿಗಳನ್ನು ಕೊಲ್ಲುವುದಕ್ಕೂ,
ಕ್ರೈಸ್ತ ಧರ್ಮವನ್ನು ಭೂಮಿಯಲ್ಲಿ ಇಲ್ಲದಂತೆ ಮಾಡುವುದಕ್ಕೆ ಪಣ ತೊಟ್ಟು ಅಧಿಕಾರ ಪತ್ರದೊಂದಿಗೆ ಹೊರಟಂತ ಈ ತರ್ಷೀಸಿನ ಸೌಲನನ್ನ ದೇವರು ಅಲ್ಲಲ್ಲಿಯ ದಮಸ್ಕದ ಹೆಬ್ಬಾಗಿಲಿನಲ್ಲಿ ಒಂದು ಸಂದರ್ಶನವನ್ನು ಕೊಡ್ತಾರೆ. ಆ ಸಂದರ್ಶನದ ಮೂಲಕ ಅವನ ಕಣ್ಣು ತೆರೆಯುವಂಥದ್ದಾಗಿರ್ತದೆ. ಅವನ ಬಾಹ್ಯ ಕಣ್ಣು ಅಲ್ಪ ಕಾಲಕ್ಕೆ ಮುಚ್ಚಿದ್ರು, ಅವನ ಆಂತರಿಕ ಕಣ್ಣು ಎಂದೆಂದಿಗಾಗಿ ದೇವರು ತೆರೆದು ಬಿಟ್ಟನು. ಅವನ ಕಣ್ಣು ತೆರೆಯಿತು. ವರ್ಷಗಳು ಉರುಳಿದವು. ಅವನು ಸೇವೆ ಮಾಡ್ತಾ ತನ್ನ ಜೀವನವನ್ನು ಕ್ರಿಸ್ತನಿಗಾಗಿ ಮೀಸಲಾಗಿಟ್ಟನು. ಅನೇಕ ಹೋರಾಟಗಳು ಬಂತು, ಜೀವನದಲ್ಲಿ ಪ್ರತಿಕೂಲಗಳು ಬಂತು, ನಿಂದೆಗಳು ಬಂತು, ಅವಮಾನಗಳು ಬಂತು, ಕೊರಡೆ ಏಟುಗಳನ್ನು ತಿಂದನು, ಸೆರೆಮನೆ ವಾಸಕ್ಕೆ ಬಿದ್ದನು. ಶಿಪ್ರಾಕ್ ಹಡಗು ಹೊಡೆದು 14 ರಾತ್ರಿ ಹಗಲು ಅವನು ನೀರಿನಲ್ಲಿ ಇರಬೇಕಾಯಿತು. ಅನ್ನ ಇಲ್ಲದೆ, ವಸ್ತ್ರ ಇಲ್ಲದೆ, ಒಂದು ಸಾರಿ ಒಡೆದು ಸತ್ತೋದ ಎಂದು ಹೇಳಿ ಎತ್ತು ಬಿಸಾಕಿ ಹೋದರು. ಇಷ್ಟೆಲ್ಲ ಕಷ್ಟಗಳ ಮಧ್ಯದಲ್ಲೂ, ಪ್ರತಿಕೂಲಗಳ ಮಧ್ಯದಲ್ಲೂ ಅವನು ಕ್ರಿಸ್ತನನ್ನು ತ್ಯಜಿಸಲಿಲ್ಲ. ಅವನ ಅಂತ್ಯ ಕಾಲದಲ್ಲಿ ರೋಮ ಕಾರಾಗೃಹದಲ್ಲಿದ್ದುಕೊಂಡು ಫಿಲಿಪ್ಪಿಯ ಪತ್ರಿಕೆಯನ್ನು ಬರೆಯುವಾಗ ತಾನು ಅಲ್ಲಿ ಹೀಗೆ ಹೇಳ್ತಾನೆ. ಹಲ್ಲೆಲೂಯ. ನೀವು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಾಕ್ಯವನ್ನು ಗಮನಿಸಿ, 7ನೇ ವಾಕ್ಯದಿಂದ ಓದಿದ್ರೆ, ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆಣಿಸುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಕೇಳ್ತೇನೆ, ಏ ಪೌಲನೇ, ಇಷ್ಟು ಕಾಲ ನೀನು ಸೇವೆ ಮಾಡಿದೆ, ಇಷ್ಟು ಕಾಲ ನೀನು ಅದ್ಭುತಗಳು ಸೂಚಕ ಕಾರ್ಯಗಳನ್ನು ನಿನ್ನ ಕಣ್ಣಾರೆ ಕಂಡೆ, ರೋಗಿಗಳನ್ನು ಗುಣ ಮಾಡಿದೆ, ಸತ್ತ ಯೂತಿಕನನ್ನು ಎಬ್ಬಿಸಿದವನು ನೀನು. ಅಲ್ಲಲ್ಲಿ ಅದ್ಭುತಗಳಿಂದ ಸೂಚಕ ಕಾರ್ಯಗಳಿಂದ ನಿನ್ನ ಸೇವೆ ಮಹತ್ತಾದ ಮಟ್ಟಕ್ಕೆ ಏರ್ತು. ಹಲ್ಲೆಲೂಯ. 14 ಪತ್ರಿಕೆಗಳನ್ನು ಬರೆದವನು ನೀನು. ಏಷ್ಯಾ ಮೈನರ್ಗಳಲ್ಲಿ ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿದಂಥ ಅಪೊಸ್ತಲರಲ್ಲಿ ಶ್ರೇಷ್ಠ ಅಪೊಸ್ತಲನು ನೀನು. ಅಲ್ಲಲ್ಲಿ ನಿನ್ನ ಕಾಲ ಈಗ ಮುಗಿತಾ ಬರ್ತಾ ಇದೆ. ಸಾಯುವ ಗಳಿಗೆಯಲ್ಲಿ ನೀನು ಹೇಳ್ತಾ ಇದೀಯ, ಇನ್ನೂ ಅರಿಯಬೇಕು ಅಂತ. ಹಲ್ಲೆಲೂಯ. ನಮಗೆ ಸ್ವಲ್ಪ ಏನಾದರೂ ಯೇಸುವಿನ ಬಗ್ಗೆ ನಾಲೆಜ್ ಇದ್ರೆ, ಸ್ವಲ್ಪ ಅರಿವಿದ್ರೆ ಸಾಕು, ನಾವೇ ಎಲ್ಲ ತಿಳಿದವರಾಗಿ ನಟನೆ ಮಾಡ್ತೇವೆ. ಆದರೆ ಪೌಲನು ತನ್ನ ಜೀವನ ಪರ್ಯಂತವಾಗಿ ಅವನು ಎಲ್ಲವನ್ನ ಯೇಸುವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ. ಆದರೂ ಅವನು ಹೇಳ್ತಾನೆ, ಈ ಆಯುಷ್ಕಾಲ ಪೂರ್ತಿ ಅರ್ಥ ಮಾಡಿಕೊಂಡ್ರು ಸ್ವಲ್ಪನೇ ಯೇಸುವಿನ ಬಗ್ಗೆ ಅರ್ಥ ಮಾಡ್ಕೊಳಕ್ಕಾಗೋದು. ಪೂರ್ಣವಾಗಿ ಯಾರು ಯೇಸುವನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕಾರಣ ಆತನು ದೇವರಾಗಿದ್ದಾನೆ. ಆಮೇಲೆ ಅವನು ಹೇಳ್ತಾನೆ, ನನಗೆ ಲಾಭವಾಗಿದ್ದಂಥವುಗಳನ್ನೆಲ್ಲ ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸ್ತೇನೆ. ಇಷ್ಟೇ ಅಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ. ಇವತ್ತೆಷ್ಟು ಜನ ಹೇಳ್ತೀರಾ, ನನಗೆ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದುದೆಂದು ನಾನು ಎಲ್ಲವನ್ನ ನಷ್ಟವೆಂದು ಎಣಿಸ್ತೇನೆ. ಹಲ್ಲೆಲೂಯ. ನನಗೆ ಯೇಸುವಿನ ಕುರಿತು ಅರಿವಿಗಿಂತ ಹೆಚ್ಚಾಗಿ ಮತ್ತೇನೂ ಇಲ್ಲ. ಅದೇ ಶ್ರೇಷ್ಠವಾದ ಭಾಗ್ಯ. Come on, somebody shout hallelujah. We must move forward to the knowledge of Christ. ನಾವು ಮುಂದಕ್ಕೆ ಸಾಗಬೇಕು. ಪ್ರತಿನಿತ್ಯವೂ ವಿಶ್ವಾಸಿಗಳು ನಾವು ಒಬ್ಬ ಬೇರೆಯನ್ನ ನೋಡ್ಕೊಂಡಲ್ಲ ಬರೋ ಸಭೆಗೆ, ಯೇಸುವನ್ನು ಇನ್ನೂ ಅರಿಯಬೇಕು. ಇನ್ನೂ ಹೆಚ್ಚಾಗಿ ಯೇಸುವನ್ನು ಅರಿಯಬೇಕು. ಇನ್ನೂ ಹೆಚ್ಚಾಗಿ ಅರಿಯಬೇಕು.
ನೆನ್ನೆ ಮಾಡಿದ ಆರಾಧನೆ ಅಲ್ಲ, ನೆನ್ನೆ ಮಾಡಿದ ಪ್ರಾರ್ಥನೆ ಅಲ್ಲ, ನೆನ್ನೆ ಅನುಸರಿಸಿದ ರೀತಿ ಅಲ್ಲ. ಇವತ್ತು ಇನ್ನೂ ಸ್ವಲ್ಪ ಹೆಚ್ಚಾಗಿ ನನ್ನ ಯೇಸುವಿಗೆ ಹತ್ತಿರವಾಗಬೇಕು ಎಂಬ ಜ್ಞಾನವುಳ್ಳವರು ಯಾರಾದರೂ ಇದರ ಒಳಗಡೆ ಇದ್ರೆ ಅಂತವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳಲೇ. ಪೌಲನು ಹೇಳ್ತಾನೆ, ಆತನ ನಿಮಿತ್ತ ಎಲ್ಲವನ್ನ ಕಳ್ಕೊಂಡು ಅದನ್ನು ಕಸವೆಂದೆನಿಸ್ತೇನೆ. ಇಫ್ ಐ ಲೂಸ್ ಎವ್ರಿಥಿಂಗ್ ಸ್ಟಿಲ್ ಐ ಆಮ್ ನಾಟ್ ರಿಗ್ರೆಟಿಂಗ್. ನಾನು ಅದ್ರ ಬಗ್ಗೆ ದುಃಖ ಪಡಲ್ಲ. ಹಲ್ಲೆಲೂಯ. ನನ್ನ ಆಸ್ತಿ ನಷ್ಟ ಆದರೂ, ಅಂತಸ್ತು ನಷ್ಟ ಆದರೂ, ಸ್ಥಾನ ನಷ್ಟ ಆದರೂ, ಹಲ್ಲೆಲೂಯ, ಎತ್ತವರು, ಸಂಬಂಧಿಕರು, ಮಿತ್ರರು, ಬಂಧುಗಳು, ಬಳಗ ಎಲ್ಲ ನಷ್ಟವಾದರು ನನಗೆ ಯೇಸು ಸಾಕು, ನನಗೆ ಯೇಸು ಸಾಕು. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ನನ್ನ ಕರ್ತನಾದ 8ನೇ ವಾಕ್ಯ, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನ ಕಳ್ಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು, ಉದ್ದೇಶ ಏನು? ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂಥ, ಅಂದರೆ ಕ್ರಿಸ್ತನ ಮೇಲಿನ ನಂಬಿಕೆ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿ ಇರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ ಆತನ ಪುನರುತ್ಥಾನ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಅನುರೂಪನಾಗಬೇಕೆಂದು ನನ್ನ ಕುತೂಹಲವಾಗಿದೆ. ಪೌಲನ ಆಸೆ ನೋಡ್ರಿ. ಆಯುಷ್ಕಾಲ ಪೂರ್ತಿ ದೇವರನ್ನ ಸೇವೆ ಮಾಡ್ದ. ಅವನು ನಡೆಯುವಾಗ ನೆರಳು ಬಿದ್ದ ಸ್ಥಳಗಳಲ್ಲಿ ರೋಗಿಗಳು ಸೌಖ್ಯವಾಗ್ತಾರೆ. ಅವನ ಕರವಸ್ತ್ರಗಳನ್ನು ಹಾಕಿದ ಸ್ಥಳದಲ್ಲಿ ರೋಗ ಸೌಖ್ಯಗಳು, ಅದ್ಭುತಗಳು ನಡೀತಾ ಇದೆ. ಸತ್ತ ಯೂತಿಕನು ಎದ್ದು ಬರ್ತಾ ಇದ್ದಾನೆ. ಅಪೊಸ್ತಲರಲ್ಲಿ ಅತಿ ಶ್ರೇಷ್ಠನಾದ ಅಪೊಸ್ತಲನು ಆಯುಷ್ಕಾಲ ಪೂರ್ತಿಯಾಗಿ ಸೇವೆ ಮಾಡಿ ಕಡೆಗೆ ಹೇಳ್ತಾನೆ, ಇನ್ನು ನಾನು ಕ್ರಿಸ್ತನನ್ನು ಅರಿಯಬೇಕು, ಇನ್ನೂ ಅರಿಯಬೇಕು. ಇದರ ಒಳಗಡೆ ಕಳೆದ 25 ವರ್ಷಗಳಿಂದ, 30 ವರ್ಷಗಳಿಂದ, 50 ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಯೇಸುವನ್ನು ಹಿಂಬಾಲಿಸುತ್ತಿರುವ ಅನೇಕ ವಿಶ್ವಾಸಿಗಳು ನಮ್ಮ ಮಧ್ಯದಲ್ಲಿ ಇದ್ದೀರಾ. ಹಲ್ಲೆಲೂಯ. ಎಲ್ಲೂ ನಿಮ್ಮ ದಾಹ ಕಡೆ ಆಗಬಾರ್ದು, ನಿಮ್ಮ ದಾಹ ಕಡಿಮೆ ಆಗಬಾರ್ದು. ಪ್ರತಿನಿತ್ಯ ನಿಮ್ಮ ಪ್ರಾಯ ಹೋಗ್ತಾ ಹೋಗ್ತಾ ನೀವು ಪರಲೋಕಕ್ಕೆ ಹತ್ತಿರ ಆಗ್ತಾ ಇದ್ದೀರಾ. ಅದರಿಂದ ಯೇಸುವಿನ ಕುರಿತಾದ ಜ್ಞಾನ ನಿಮ್ಮಲ್ಲಿ ಕಡಿಮೆ ಆಗಬಾರದು, ಅದರ ಅರಿವು ಹೆಚ್ಚಾಗಬೇಕು. ವೇರ್ ವಿ ಆರ್ ಗೋಯಿಂಗ್, ಪ್ರಶ್ನೆ ಕೇಳಬೇಕು. ಆತ್ಮಿಕನಾಗಿ ನಾನು ಎಲ್ಲ ಎತ್ತ ಕಡೆ ಸಾಗ್ತಾ ಇದ್ದೇನೆ. ವೇರ್ ಐ ಆಮ್ ಗೋಯಿಂಗ್, ವೈ ವಿ ಆರ್ ಮೂವಿಂಗ್ ಫಾರ್ವರ್ಡ್. ನಾವು ಏನಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೀವಿ? ಹೇಗೆ ಮುಂದೆ ಹೋಗ್ತಾ ಇದ್ದೀವಿ? ನಮ್ಮ ಮುಂದೆ ಯಾರಿದ್ದಾರೆ? ಯಾರನ್ನ ಗುರಿ ಮಾಡ್ಕೊಂಡು ಓಡ್ತಾ ಇದ್ದೀವಿ? ಯಾವುದನ್ನ ಗುರಿ ಮಾಡ್ಕೊಂಡು ಓಡ್ತಾ ಇದ್ದೀವಿ? ಹಣವನ್ನು, ಸ್ಥಾನವನ್ನು, ಪದವಿಯನ್ನು, ಅಂತಸ್ತನ್ನು, ಬಂಗ್ಲೆಯನ್ನು, ಕಾರನ್ನು, ಅಥವಾ ಯಾವುದೋ ಸಮೂಹವನ್ನ ಹಿಂಬಾಲಿಸ್ತಾ ಇದ್ದೀವ? ವೇರ್ ವಿ ಆರ್ ಗೋಯಿಂಗ್, why we are moving forward, who is in front of us? ನಮ್ಮ ಮುಂದೆ ಯಾರಿದ್ದಾರೆ? ಈ ಪ್ರಶ್ನೆ ನಾವು ಕೇಳಬೇಕಾದ ಸಮಯಕ್ಕೆ ಬಂದಿದ್ದೀವಿ. ಪ್ರತಿಯೊಂದು ವಿಶ್ವಾಸಿಗಳು ಕೇಳಬೇಕು, ನನ್ನ ಮುಂದೆ ಯಾರಿದೆ?
ನನ್ನ ಮುಂದೆ ಒಂದು ಗುರಿ ಇದೆ. ನನ್ನ ಮುಂದೆ ಯಾರಿದ್ದಾರೆ? ನನ್ನ ಮುಂದೆ ಯೇಸು ಇದ್ದಾನೆ. ಲೋಕ ನನ್ನ ಹಿಂದೆ, ಯೇಸು ನನ್ನ ಮುಂದೆ. I follow Jesus, no turning back, no turning back. The world is behind me. The cross is before me. I follow my Jesus. I follow Jesus. No turning back, no turning back. ನಾನು ಹಿಂಜರಿದು ಹೋಗೋದಿಲ್ಲ, ಹಿಂತಿರುಗಿ ಹೋಗೋದಿಲ್ಲ. ಕ್ರಿಸ್ತಿಯ ಜೀವಿತ ಗುರಿ ಇಲ್ಲದೆ ಓಡೋದಲ್ಲ, ಗೊತ್ತು ಗುರಿ ಇಲ್ಲದೆ ಓಡೋದಲ್ಲ. ಕ್ರಿಸ್ತಿಯ ಜೀವಿತಕ್ಕೆ ಒಂದು ಗುರಿ ಇದೆ, ಒಂದು ಗುರು ಇದ್ದಾನೆ. Where we are going, where we are going, whom we are following. ಆರಂಭ ಕಾಲದಲ್ಲಿ ರಕ್ಷಣೆ ಅನುಭವಕ್ಕೆ ಬಂದಾಗ ಯೇಸು ಮಾತ್ರ ಸಾಕಾಗಿತ್ತು. ಎಲ್ಲೋಯ್ತು ಆ ಚಿಂತೆ? ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರ 12ನೇ ಅಧ್ಯಾಯ 2ನೇ ವಾಕ್ಯ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಹಲ್ಲೆಲೂಯಾ. ಗೊತ್ತು ಗುರಿ ಇಲ್ಲದೆ ಹೋಗ್ತಾ ಇಲ್ಲ. ನನ್ನ ಆತ್ಮಿಕ ಜೀವಿತ ಗೊತ್ತು ಗುರಿ ಇಲ್ಲದೆ ಹೋಗೋದಲ್ಲ. ಸ್ನಾನಿಕನಾದ ಯೋಹಾನನನ್ನ ಕುರಿತು ದೇವರು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅವನು ಉರಿಯುವ ದೀಪದ ಪಾದಿಯಲ್ಲಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತ್ರೀಯರಲ್ಲಿ ಜನಿಸಿದ್ರವಲ್ಲಿ ಯೋಹಾನನಿಗಿಂತ ದೊಡ್ಡವನು ಮತ್ತೊಬ್ಬನಿಲ್ಲ. ಅವನನ್ನು ದೊಡ್ಡವನಾಗಿ ಮಾಡಿದ್ದು ಏನು? ಅವನ ಮುಂದೆ ಒಂದು ಗುರಿ ಇದೆ. ಅವನ ಮುಂದೆ ಒಬ್ಬ ಗುರು ಇದ್ದಾನೆ. ಆ ಗುರುವಿನ ಹೆಸರೇ ಯೇಸು. ನಮ್ಮ ನಂಬಿಕೆಗೆ ಆಧಾರವಾಗಿರುವವನು, ನಾನು ನಂಬಿಕೆ ಇಟ್ಟಿರುವವನು, ನನ್ನ ನಂಬಿಗಸ್ತನಾದ ದೇವರು ನನ್ನನ್ನು ಕೈ ಬಿಡೋದಿಲ್ಲ ಎಂದು ಭರವಸೆ ಕೊಟ್ಟವನು, ನನ್ನನ್ನು ಪಾಪದ ಕೆಸರಿನಿಂದ ಬಿಡಿಸಿದವನು, ನಾಶನದ ಗುಂಡಿಯಿಂದ ಮೇಲಕ್ಕೆ ಎತ್ತಿದವನು. ಅವನ ನನ್ನ ರಕ್ಷಕನು, ಅವನ ನನ್ನ ಒಡೆಯನು. ಅವನ ಹೆಸರು ಯೇಸು. ನಮ್ಮ ಮುಂದೆ ನಮಗೊಂದು ಗುರಿ ಇದೆ, ನಮಗೊಂದು ಗುರು ಇದ್ದಾನೆ. ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಅದಕ್ಕೆ ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ತಾನು ಹೀಗೆ ಹೇಳಿದನು. 11ನೇ ಅಧ್ಯಾಯವನ್ನು ನೀವು ಗಮನಿಸ್ರಿ. ಅದರ 28ನೇ ವಾಕ್ಯ ಹೀಗೆ ಹೇಳ್ತದೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸು ಉಳ್ಳವನಾಗಿರೋದ್ರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆದೆ ತೆಗೆದುಕೊಂಡು ನನ್ನಲ್ಲಿ ಕಲಿತ್ಕೊಳ್ರಿ. ಒಬ್ಬ ಗುರು ನಮಗೆ ಕಲಿಸ್ಕೊಡುವ ಗುರು ಇದ್ದಾನೆ. ಅವನು ಸಾತ್ವಿಕನು, ದೀನ ಮನಸ್ಸುಳ್ಳವನು. ಅವನ ನೊಗವನ್ನು ಹೊರೋದಿಕ್ಕೆ ಇಳಿದು ಬಂದಿರುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ರಕ್ಷಣೆ ಹೊಂದಿದ ದಿನದಲ್ಲಿ ನೀನು ತೆಗೆದುಕೊಂಡ ತೀರ್ಮಾನ ಇದೆಯಲ್ಲ, ಹಲ್ಲೆಲೂಯಾ. ಒಬ್ಬನು ತನ್ನನ್ನೇ ಹಿಂಬಾಲಿಸುವುದಾದರೆ ತನ್ನನ್ನೇ ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸಲೇ. ಕ್ರಿಸ್ತಿಯ ಜೀವಿತ ಸುಖದ ಸುಪ್ಪತ್ತಿಗೆ ಅಲ್ಲ,
ಕ್ರಿಸ್ತಿಯ ಜೀವಿತ ಅಲ್ಲಲ್ಲಿಯ ಪ್ರಯಾಸಗಳು, ಹೋರಾಟಗಳು, ನಿಂದೆಗಳು, ಅಪಮಾನಗಳು, ನಷ್ಟ, ಕಷ್ಟ, ಅದು ಪೂರ್ತಿಯಾಗಿ ಬಲಿದಾನವೇ ಆಗಿದೆ ಕಣ್ರಿ. ಆದರೂ ಈ ಮಾರ್ಗ ಇದು ಕುಂಠಿತವಾಗ್ತಾ ಇಲ್ಲ. ಇದು ದಿನ ದಿನ ಬೆಳೀತಾ ಇದೆ. ಯಾಕೆ ಬೆಳೀತಾ ಇದೆ ಗೊತ್ತಾ? ಇದರ ನಾಯಕ ಸೋತವನಲ್ಲ. ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಆದರೂ ಧೈರ್ಯವಾಗಿರ್ರಿ. ಲೋಕವನ್ನ ಜಯಿಸಿದವನು ಸದಾ ಕಾಲ ನಾನು ನಿಮ್ ಸಂಗಡ ಇದ್ದೇನೆ. Come on somebody, please understand the knowledge of Christ. ಯೇಸುವಿನ ಕುರಿತಾದ ಅರಿವು ನಿಮ್ಮ ಒಳಗಡೆ ಬರಲಿ. ಪೌಲನು ಹೇಳಿದನು, ಐ ವಾಂಟ್ ಟು ನೋ ಜೀಸಸ್. ನನಗೆ ಯೇಸುವನ್ನು ಇನ್ನೂ ಅರಿಯಬೇಕು, ಯೇಸುವನ್ನು ಇನ್ನೂ ಅರಿಯಬೇಕು. ಎಷ್ಟು ಜನ ಈ ಮುಂಜಾನೆ ನನ್ನ ಶಬ್ದ ಕೇಳ್ತಾ ಇರೋರು ಹೇಳ್ತಾ ಇರ, ನನಗೆ ಮತ್ತೆಲ್ಲವನ್ನು ನಾನು ಕಂಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ, ಆದರೆ ನನ್ನ ಯೇಸುವನ್ನು ಇನ್ನೂ ಅರಿಯಬೇಕು, ಇನ್ನೂ ಹೆಚ್ಚಾಗಿ ಅರಿಯಬೇಕು ಅಂಥವ್ರು ಯಾರಾದರೂ ಇದರ ಒಳಗಡೆ ಇದ್ರೆ ಒಂದು ನಿಮಿಷ ಬಾಯಿ ತೆರೆದು ಶಬ್ದದಿಂದ ಕೂಗಿ ಹೇಳ್ರಿ, ಐ ವಾಂಟ್ ಟು ನೋ ಜೀಸಸ್ ಮೋರ್. I want to grow in the knowledge of Christ. ನಿನ್ನ ಕಷ್ಟದಲ್ಲೂ ಪ್ರಯಾಸದಲ್ಲೂ ನೀನು ಒಂಟಿಯಾದಾಗಲೂ, ಯಾರೂ ಸಹಾಯ ಇಲ್ಲ ಎಂದಾಗ, ಎಲ್ಲರೂ ನಿನ್ನನ್ನು ತೊರೆದು ಹೋದಾಗಲೂ, ಎಲ್ಲರೂ ನಿನ್ನನ್ನು ಕೈ ಬಿಟ್ಟು ಹೋದಾಗಲೂ, ಯೇಸು ಸ್ವಾಮಿ ತಾನು ಹೇಳ್ತಾನೆ, ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ, ನಾನು ಸದಾ ಕಾಲ ನನ್ನ ಸಂಗಡ ಇರ್ತೇನೆ. ಎತ್ತ ಹೆಂಗಸು ತನ್ನ ಮಗುವನ್ನು ಮರಿತಾಳ, ಕೂಸನ್ನು ಮರಿತಾಳ, ಅವಳು ಮರೆತರು ನಾನು ನಿನ್ನನ್ನು ಮರೆಯಲ್ಲ. ತಂದೆ ತಾಯಿಗಳು ನಿಮ್ಮನ್ನು ತೊರೆದರು, ನಾನು ನಿಮ್ಮನ್ನು ತೊರೆಯೋದಿಲ್ಲ. ವಾಗ್ದಾನ ಮಾಡಿದವನು, ವಾಗ್ದಾನ ಮಾಡಿದವನು ನಂಬಿಗಸ್ತನ. ಆಮೇಲೆ ಅವನು ಹೇಳ್ತಾನೆ, ನನ್ನಲ್ಲಿದ್ದು ಕಲ್ತ್ಕೋ, ಲರ್ನ್. ಯಾರು ಗೊತ್ತಲೇ? ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಲಿಲ್ಲ. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರೋದ್ರಿಂದ ನೀವು ನನ್ನ ನೊಗವನ್ನು ಹೊರುದ್ರಿ, ನನ್ನ ನೊಗವನ್ನು ಹೊರ್ರಿ, ನನ್ನಲ್ಲಿ ಇದ್ದು ಕಲಿತ್ಕೊಳ್ರಿ. Every time we must sit in the presence of God to learn the knowledge of Christ. ಕ್ರಿಸ್ತನ ಕುರಿತಾದ ಜ್ಞಾನ ಬರಬೇಕಾ? Oh, taste and see that the Lord is good. ಕರ್ತನು ಸರ್ವೋತ್ತಮನೆಂದು ಸವಿದು ನೋಡಬೇಕು. ನಾನು ಈ ಸೇವೆಗೆ ಬಂದಿದ್ದು ಹಣ ಮಾಡೋಕ್ಕೋ, ಹೆಸರು ಮಾಡೋಕ್ಕೋ, ಸ್ಥಾನಕ್ಕೋಸ್ಕರ ಬರಲಿಲ್ಲ. ನಾನು ಈ ಸೇವೆಗೆ ಬಂದಿದ್ದು, ಐ ಹ್ಯಾಡ್ ಎ ಎನ್ಕೌಂಟರ್ ವಿತ್ ಜೀಸಸ್. ಯೇಸುವಿನ ಸಂಗಡ ನನಗೆ ಸಂದರ್ಶನ ಆಯಿತು. ಅವನ ಪ್ರೀತಿ ರಸ ನನ್ನ ಒಳಗಡೆ ಹರಿಸಿದನು. ನಾನು ಯಾರು ಅಂತ ನನಗೆ ಅರ್ಥ ಆಯಿತು. ನನ್ನ ಯೇಸು ನನಗಾಗಿ ಏನು ಮಾಡ್ದ ಎಂದು ಅರ್ಥ ಮಾಡಿಕೊಂಡೆ. ಆವತ್ತಿಂದ ಅವನು ನನ್ನ ಸ್ವಂತವಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. That's the reason I always say this. ಯಾವಾಗಲೂ ನಾನು ಇದನ್ನು ಹೇಳ್ತೀನಿ, ಯೇಸುವಿನ ಅರಿರಿ. ಯಾವಾಗ ಯೇಸುವಿನ ಕುರಿತಾದ ಅರಿವು ನಿಮ್ಮಲ್ಲಿ ಕಡಿಮೆ ಆಗುತ್ತೋ, ನಿಮಗೆ ಪ್ರಾರ್ಥನೆ ಬೇಡ, ಆರಾಧನೆ ಬೇಡ, ಉಪವಾಸ ಬೇಡ,
ಸಭೆ ಬೇಡ, ಅನ್ಯೋನ್ಯತೆ ಕೂಟ ಬೇಡ, ಇವುಗಳಿಂದೆಲ್ಲ ದೂರ ಆಗ್ತೀರಾ. ಬಿಕಾಸ್ ಯು ಆರ್ ಗೆಟಿಂಗ್ ಇನ್ವಾಲ್ವ್ ವಿತ್ ಸೋ ಮೆನಿ ಅದರ್ ಥಿಂಗ್ಸ್ ಎಕ್ಸೆಪ್ಟ್ ದ ನಾಲೆಜ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಅರಿವನ್ನು ಬಿಟ್ಟು ಮಿಕ್ಕಿದೆಲ್ಲದರಲ್ಲೂ ನೀವು ಟೈಮ್ ಕಳೀತಾ ಇರ್ತೀರ. ಪೌಲನನ್ನು ಕೇಳ್ರಿ, ಅವನು ಹೇಳ್ತಾನೆ, ಐ ಹ್ಯಾವ್ ಓನ್ಲಿ ಒನ್ ಡಿಸೈರ್, ಐ ವಾಂಟೆಡ್ ಟು ನೋ ಯು ಮೋರ್ ಲಾರ್ಡ್. ನನಗಿನ್ನೂ ಹೆಚ್ಚಾಗಿ ಅರಿಬೇಕು. ಯಾವಾಗ ಈ ದಾಹ ನಿಮ್ಮ ಒಳಗಡೆ ಬರುತ್ತೋ ದೇವರು ನಿಮ್ಮನ್ನು ಕೈ ಬಿಡಲ್ಲ. ನೀವೇನು ಬೇಕಾದ್ರೂ ಮಾಡ್ರಿ, ಹೋಗ್ರಿ, ದುಡೀರಿ, ಓವರ್ ಟೈಮ್ ಮಾಡ್ರಿ, ಕಷ್ಟ ಬೀಳ್ರಿ, 2, 3 ಡಬಲ್ ಡ್ಯೂಟಿ, ಟ್ರಿಪಲ್ ಡ್ಯೂಟಿ ಎಲ್ಲ ಮಾಡ್ರಿ, ಡೇ ಆ್ಯಂಡ್ ನೈಟ್ ಮಾಡ್ರಿ. ಬಟ್ ಯು ವಿಲ್ ನಾಟ್ ಸ್ಯಾಟಿಸ್ಫೈಡ್. ಯಾಕೆ ಗೊತ್ತಾ? ನಮ್ಮ ಜೊತೆಯಲ್ಲಿ ನಡೆಯೋದಕ್ಕೆ, ನಮ್ಮ ಜೊತೆಯಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ, ನಮ್ಮ ವಿಷಯಗಳಿಗೆ ಸ್ಪಂದಿಸೋದಕ್ಕೆ ಒಬ್ಬ ಅಪ್ಪನ ನಮಗೆ ದೇವರು ಕೊಟ್ಟಿದ್ದಾನೆ. ಅದರಿಂದಲೇ ಯೇಸು ಸ್ವಾಮಿ ತಾನು ಹೀಗೆ ಹೇಳಿದನು. ಯೋಹನನ ಸುವಾರ್ತೆ 15ನೇ ಅಧ್ಯಾಯದ 5ನೇ ವಚನದ ಕಡೆ ಭಾಗವನ್ನು ನೋಡಿದ್ರೆ ಅಲ್ಲಿ ನಾವು ಹೀಗೆ ಕಾಣ್ತೇವೆ, ಹಲ್ಲೆಲೂಯ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ, ನೀವು ನನ್ನನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ನಮ್ಮ ಮುಂದೆ ಇಟ್ಟಿರುವ ಒಂದೇ ಒಂದು ಸಬ್ಜೆಕ್ಟು, ಒಂದೇ ಒಂದು ವಿಷಯ, ಅದು ಯೇಸು ಕರ್ತನು ಮಾತ್ರವಾಗಿದ್ದಾನೆ. ಅದು ಒಪ್ಪುವವರು ಮಾತ್ರ ಆಮೇಲೆ ಹೇಳ್ರಿ. ಅದರಿಂದಲೇ ನಾವು ಯೇಸುವಿನ ಕುರಿತಾದ ಆಳವಾದ ಚಿಂತೆಗಳನ್ನು ಇನ್ನೂ ಹೆಚ್ಚಾಗಿ ನೀವು ಕಲಿಬೇಕು. ಪತ್ರಿಕೆಗಳಲ್ಲಿ ನನಗೆ ಭಾಳ ಇಷ್ಟ ಇರೋದು ಕೊಲೋಸಿಯರಿಗೆ ಬರೆದ ಪತ್ರಿಕೆ. ಈ ಕ್ರಮದಲ್ಲಿ ಬಂದಾಗ ಕೊಲೋಸಿಯ ಫಸ್ಟ್ ಬರಬೇಕಾಗಿತ್ತು ಈ ಆರ್ಡ್ರಲ್ಲಿ ಬರುವಾಗ. ಆದರೆ ಪತ್ರಿಕೆಗಳಲ್ಲಿ ಕೊಲೋಸಿಯ ಪತ್ರಿಕೆ ಇದೆಯಲ್ಲ, ಅದು ಇನ್ ಕ್ರೈಸ್ಟ್ನ ಕುರಿತು, ಕ್ರಿಸ್ತನ ಕುರಿತು ಭಾಳ ಆಳವಾಗಿ ಕಲಿಸುತ್ತೆ. ಕೊಲೋಸಿಯರಿಗೆ ಬರೆದ ಪತ್ರಿಕೆ, ಇಬ್ರಿಯರಿಗೆ ಬರೆದ ಪತ್ರಿಕೆ, ಇದೆಲ್ಲ ಕ್ರಿಸ್ತನನ್ನು ಇನ್ನೂ ಅರಿಯಬೇಕು ಎನ್ನುವುದು, ಕ್ರಿಸ್ತನು ಶ್ರೇಷ್ಠನು ಎಂಬುದನ್ನು, ಮಹಾಯಾಜಕನು ಎಂಬುದನ್ನು ವ್ಯಕ್ತವಾಗಿ ಕಲಿಸುವಂಥ ಪತ್ರಿಕೆಗಳದೆಲ್ಲ. ಅವುಗಳನ್ನು ನೀವು ಮನೆಗಳಲ್ಲಿ ಚೆನ್ನಾಗಿ ಓದಬೇಕು. ಅವುಗಳಿಂದ ನಿಮ್ಮ ನಾಲೆಜ್ ಇನ್ನೂ ಹೆಚ್ಚಾಗುವಂಥದ್ದಾಗಿರುತ್ತದೆ. ನನ್ನ ವಿಷಯ ಮೂವಿಂಗ್ ಫಾರ್ವರ್ಡ್ ಟು ದ ನಾಲೆಜ್ ಆಫ್ ಕ್ರೈಸ್ಟ್. ಕ್ರಿಸ್ತ ಯೇಸುವನ್ನು ಅರಿಯುವುದಕ್ಕೆ ಮುಂದೆ ಸಾಗ್ತಾ ಇದ್ದೇವೆ. ಕ್ರಿಸ್ತನ ಜ್ಞಾನದ ಕಡೆಗೆ ನಾವು ಸಾಗ್ತಾ ಇದ್ದೇವೆ. ಸ್ನಾನಿಕನಾದ ಯೋಹಾನನು ಕ್ರಿಸ್ತನ ಕುರಿತು ಹೇಳಿದ ಕಾರ್ಯಗಳನ್ನು ಕಲಿಯುವುದಕ್ಕೆ ಮುಂಚೆ ನನಗನ್ನಿಸ್ತು, ಕ್ರಿಸ್ತನ ಕುರಿತು ಕಲಿಯೋದಕ್ಕೆ ಮುಂಚೆ ಅದನ್ನು ತಿಳಿಸುವಂಥ ಸ್ನಾನಿಕನಾದ ಯೋಹಾನನ ಕುರಿತು ಸ್ವಲ್ಪ ಕಲ್ತ್ರೆ ಒಳ್ಳೆಯದು ಅನ್ನಿಸ್ತು. ಅದಕ್ಕೆ ನಾನು ಆರಂಭದಲ್ಲಿ ಆ ವಾಕ್ಯವನ್ನು ಓದಿದೆ. ಈ ಸ್ನಾನಿಕನಾದ ಯೋಹಾನನು, how he became the burning and shining lamp. ಅವನು ಯಾವ ರೀತಿಯಲ್ಲಿ ಉರಿಯುವ ದೀಪದ ಪಾದಿಯಲ್ಲಿ ಅವನು ಬೆಳಗೋದಕ್ಕೆ ಕಾರಣ ಏನು? ಯೇಸು ಸ್ವಾಮಿ ಯಾವತ್ತೂ ಯಾರಿಗೂ ಮುಖಸ್ತುತಿ ಮಾತಾಡೋನೇ ಅಲ್ಲ. ಮುಖಸ್ತುತಿ ನಾವುಗಳೆಲ್ಲ ಮಾತಾಡ್ತೀವಿ. ಯಾರಿಗಾದರೂ ಒಂದು ಸ್ವಲ್ಪ ಜಾಕ್ ಹಾಕಿದ್ರೆ, ಸ್ವಲ್ಪ ಬಟ್ರ್ ಹಾಕಿದ್ರೆ, ಸ್ವಲ್ಪ ಉಬ್ಬಿಸಿದ್ರೆ ನಮಗೇನಾದರೂ ಪ್ರಯೋಜನ ಆಗುತ್ತೆ ಅನ್ನೋ ಕಾರಣ ಇದ್ದರೆ ನಾವು ಹಂಗೆಲ್ಲ ಮಾಡ್ತೀವಿ. ಬಹುಪರ ಅಂತೀವಿ. ಲಾಭ ನೋಡ್ತೀವಿ. ಏನಾದರೂ ಅವ್ರ ಕಡೆಯಿಂದ ಆಗುತ್ತೆ ಅನ್ನಂಗಿದ್ರೆ ಅವ್ರನ್ನ ಒಪ್ಪಿಸ್ತೀವಿ. ಯೇಸು ಸ್ವಾಮಿಗೆ ಅದರ ಅವಶ್ಯಕತೆ ಇಲ್ಲ. ಯಾರನ್ನ ಉಬ್ಬಿಸೋ ಅವಶ್ಯಕತೆ ಇಲ್ಲ. ಕಾರಣ ಅವನ ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನ ಕುರಿತು ಹಾಗೆ ಮಾತನಾಡಬೇಕಾದ್ರೆ ಏನೋ ಕೆಲ ಕಾರ್ಯಗಳನ್ನು ನಾವು ಸಹ ಅದರಲ್ಲಿ ಕಲಿಯೋದಕ್ಕುಂಟು ಎಂಬುದನ್ನು
ಗ್ರಹಿಸ್ಕೊಬೇಕು. ಸಮಥಿಂಗ್ ಇಸ್ ದೇರ್. ಏನೋ ಒಂದು ಕಾರ್ಯ ಇದೆ. ಇಲ್ದಿದ್ರೆ ಸುಮ್ಗೆ ಯೇಸು ಸ್ವಾಮಿ ಹಂಗೆ ಹೇಳ್ತಾರ? ವಾಟ್ ಇಸ್ ದಟ್? ಸುಮ್ಗೆ ದೇವ್ರು ಏನೋ ಹಂಗೆ ಹೇಳಲ್ಲ. ಒಮ್ಮೆ ನತನಾಯೇಲನನ್ನು ನೋಡಿದಾಗ ಅವನನ್ನು ನೋಡ್ದ, ಇವನು ಸಾಕ್ಷಾತ್ ಇಸ್ರಾಯೇಲ್ ಆಗಿದ್ದಾನೆ. ಇವನಲ್ಲೇನಿಲ್ಲ ಕಪಟ ಇಲ್ಲ. ಅವಾಗ ತಾನೇ ನೋಡ್ತಾ ಇದ್ದಂಗೆ ಹೇಳ್ತಾ ಇದ್ದಾರೆ, ಸ್ತೋತ್ರ, ಇವನಲ್ಲೇನಿಲ್ಲ ಕಪಟ ಇಲ್ಲ. ಸ್ನಾನಿಕನಾದ ಯೋಹಾನನನ್ನು ನೋಡಿ ಹೇಳ್ತಾ ಇದ್ದಾನೆ, ಇವನು ಉರಿಯುವ ದೀಪದೋಪಾದಿಯಲ್ಲಿದ್ದಾನೆ ಅಂತ. ಸ್ತೋತ್ರ. ನನ್ನ ಕುರಿತು, ನಿಮ್ಮ ಕುರಿತು ಯೇಸು ಸ್ವಾಮಿ ಬಾಯಿಯಿಂದ ಒಂದು ಉತ್ತಮವಾದ ಸಾಕ್ಷಿ ಕೇಳಿಸ್ಕೊಂಡ್ರೆ, ಒಂದು ಉತ್ತಮವಾದ ಸಾಕ್ಷಿ ಏನಾದರೂ ಕೇಳಿಸ್ಕೊಂಡ್ರೆ ನಮ್ಮ ಜೀವನವೇ ಪಾವನವಾಗಿಬಿಡುತ್ತೆ, ಧನ್ಯವಾಗಿಬಿಡುತ್ತೆ. ಆ ಜೀವಿತಕ್ಕೊಂದು ಅರ್ಥನೂ ಬಂದ್ಬಿಡುತ್ತೆ. ಇಲ್ಲಿ ನತಾಯೇಲನನ್ನು ನೋಡಿದ ತಕ್ಷಣ ಹೇಳ್ತಾನೆ, ಇವನು ಸಾಕ್ಷಾತ್ ಇಸ್ರಾಯೇಲ್ನ, ಇವನಲ್ಲಿ ಯಾವುದು ಕಪಟ ಇಲ್ಲ ಎಂಬುದಾಗಿ. ಆಮೆನ್. ಸ್ನಾನಿಕನಾದ ಯೋಹಾನನ ಸೇವೆ, ಮಿನಿಸ್ಟ್ರಿಯನ್ನು ನಾವು ನೋಡಿದಾಗ ಅಂಥ ಸಕ್ಸಸ್ಫುಲ್ ಮಿನಿಸ್ಟ್ರಿ ಏನಲ್ಲ, ಫೇಲ್ಯೂರ್ ಆಗಿರೋ ಮಿನಿಸ್ಟ್ರಿನೇ. ಆದರೂ ಕರ್ತನಾದ ಯೇಸು ಸ್ವಾಮಿ ಹೇಳ್ತಾರೆ, ಅವನ ಸೇವೆ ಫೇಲ್ಯೂರ್ ಆಗಿಲ್ಲ, ಅವನು ಶ್ರೇಷ್ಠನು, ಅವನ ಸೇವೆ ಶ್ರೇಷ್ಠವಾಗಿತ್ತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವನು ಉರಿಯುವ ಬೆಂಕಿಯ ದೀಪದ ಉಪಾದಿಯಲ್ಲಿದ್ದಾನೆ. ಇಂಗ್ಲಿಷಲ್ಲಿ ನನಗೆ ಬಹಳ ಇಷ್ಟ. He is the burning and shining lamp. ಉರಿಯುವ ದೀಪ, ಆರೋಗಿರೋ ದೀಪ ಅಲ್ಲ, ಉರಿಯುವ ದೀಪ, ಅದು ಪ್ರಕಾಶ ಕೊಡುವ ದೀಪ. ಇವತ್ತಿನ ಸೇವೆ ಸಿಚುವೇಶನ್, ಪರಿಸ್ಥಿತಿಗಳೆಲ್ಲ ಸ್ವಲ್ಪ ವ್ಯತ್ಯಾಸ ಆಗೋಯ್ತು. ಇವತ್ತಿನ ಸೇವೆಗೂ ಆಗ ಸ್ನಾನಿಕನಾದ ಯೋಹಾನನ ಕಾಲದಲ್ಲಿ ಅವರು ಮಾಡಿದ ಸೇವೆ ಅಜಗಜಾಂತರ. ಇವತ್ತಿನ ಸೇವೆ ಪಾಪ್ಯುಲಾರಿಟಿ, ಪ್ರಾಸ್ಪರಿಟಿ, ಪೊಸಿಷನ್, ಪವರ್, ಪ್ರಿವಿಲೇಜಸ್ ಏನಿದೆ ಇದನ್ನು ನೋಡ್ಕೊಂಡು ಸೇವೆ ಮಾಡ್ತಾರೆ. ಯೇಸುವನ್ನು ನೋಡ್ಕೊಂಡು ಅಲ್ಲ. ಪಾಪ್ಯುಲಾರಿಟಿ, ಜನಪ್ರಿಯತೆ ಇದೆಯಾ, ನಮಗೆ ಈ ಸೇವೆ ಮಾಡಿದ್ರೆ ಸಮೃದ್ಧಿಯಾಗಿ ನಾವು ಇರ್ಬೋದು ಅಂತ. ಮುಂಚೆ ಎಲ್ಲ ಹೆಣ್ಮಕ್ಳು ಡಾಕ್ಟ್ರು, ಇಂಜಿನಿಯರ್, ಗಂಡು ಹುಡುಗ ಬೇಕು ಅಂತಿದ್ರು. ಈಗ ಹೆಣ್ಮಕ್ಳಿಗೆ ಪಾಸ್ಟ್ರು ಇದ್ರೆ ಸಾಕು ಅಂತ. ಇವತ್ತಿನ ಸೇವೆ ಪರಿಸ್ಥಿತಿಗಳು ಬಹಳ ವಿಚಿತ್ರವಾಗಿದೆ. ಜನರಿಗೆ ಸೇವೆ ಅಂದರೆ ಜನಪ್ರಿಯತೆ ಬೇಕು. ಸ್ನಾನಿಕನಾದ ಯೋಹಾನನೇ, ನಿನ್ನ ಸೇವೆ ಎಲ್ಲಿ ಆರಂಭ ಮಾಡಿದೆ? ಸ್ನಾನಿಕನಾದ ಯೋಹಾನನೇ, ನೀನು ಉರಿಯುವ ದೀಪದ ಪಾದಿ ಅಂತ ಸೃಷ್ಟಿಕರ್ತನಾದ ಯೇಸು ಸ್ವಾಮಿ ಸ್ವತಃ ಸಾಕ್ಷಿ ಹೇಳತಕ್ಕಂಥ ಸೇವೆ ಏನ್ ಮಾಡಿದೆ? ಮರುಭೂಮಿಯಲ್ಲಿ ಸೇವೆಯನ್ನು ಆರಂಭಿಸಿದನು. ನಿರ್ಜನ ಪ್ರದೇಶದಲ್ಲಿ ಸೇವೆಯನ್ನು ಆರಂಭಿಸಿದನು. ತನ್ನ ವೇಷ, ತನ್ನ ಬಾಯಲ್ಲಿ ಬರೋ ಮಾತು, ತಾನು ತಿನ್ನುವ ಆಹಾರ, ತಾನು ವಾಸ ಮಾಡುವಂಥ ಸ್ಥಳ, ಅಥವಾ ತನ್ನ ಯೋಗ್ಯತೆ, ಇವುಗಳನ್ನು ಅಳೆದು ಕೂಡಿ ಕಳೆದು ತೂಕ ಮಾಡಿ ಹೇಳಿದ ಮಾತಲ್ಲ. ಯಾವ ಯೋಗ್ಯತೆ ಇಲ್ಲದಿದ್ದರೂ ಯೇಸು ಸ್ವಾಮಿ ಅವನಿಗೆ ಕೊಟ್ಟಂಥ ಒಂದು ಸಾಕ್ಷಿ ಮಾತು, ಅವನು ಶ್ರೇಷ್ಠನಾಗಿದ್ದಾನೆ ಎಂಬುದಾಗಿ. ಅವನನ್ನು ಶ್ರೇಷ್ಠನಾಗಿ ಮಾಡೋದಕ್ಕೆ ಕಾರಣ ಏನು? ವಾಟ್ ಈಸ್ ದ ರೀಸನ್ ಈಸ್ ಎ ಗ್ರೇಟ್ ಸರ್ವೆಂಟ್ ಆಫ್ ಗಾಡ್?
ಅವನ ಶ್ರೇಷ್ಠತೆಗೆ ದೊಡ್ಡವನಾಗಿ ಮಾಡಿದೇನು? ಈಗಿರೋರೆಲ್ಲ, ಈಗಿರೋ ಸೇವೆ ಅಂದರೆ ಪಾಪ್ಯುಲಾರಿಟಿ. ನಾನು 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 ಯೇಸು ಸ್ವಾಮಿ ಅಲ್ಲ. ನಾನು ಕೈ ಇಟ್ಟೆ, ರೋಗಿ ಸೌಖ್ಯವಾದ್ನು. ನಾನು ಕೈ ಇಟ್ಟೆ, ಅಲ್ಲಿ ಗಡ್ಡೆ ಅಪ್ರತ್ಯಕ್ಷ ಆಯಿತು. ನಾನು ಪ್ರಾರ್ಥನೆ ಮಾಡಿದೆ, ಭಯಂಕರ. ನಾನು 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 ಯೇಸುವಿಗೆ ಎಲ್ರಿ ಇದೆ ಸ್ಥಳ? ಯೋಹನನ ಜೀವನವನ್ನು ಗಮನಿಸ್ರಿ. ಮತ್ತಾಯನ ಬರೆದ ಸುವಾರ್ತೆ 3:4 ನೋಡ್ರಿ. ಮತ್ತಾಯ 3:4 ವಾಕ್ಯವನ್ನು ಗಮನಿಸ್ರಿ. ಯೋಹಾನನಿಗೆ ಒಂಟೆ ಕೂದಲಿನ ಒದಿಕೆಯು, ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು. ಅವನಿಗೆ ಮಿಡತೆ ಮತ್ತು ಕಾಡುಜೇನು ಆಹಾರವಾಗಿತ್ತು. ಇವನ ವೇಷ ನೋಡಿ ಯಾರು ಬರಲಿಲ್ಲ. ಆದರೆ ಅವನನ್ನು ದೇವರು ಸನ್ಮಾನಿಸೋದಕ್ಕೆ ಕಾರಣ ಏನು? ಅವನಿಗೊಂದು ಒಳ್ಳೆ ಗುಣ ಇತ್ತು. ಏನು ಗೊತ್ತಾ? ಯೋಹನನ ಸುವಾರ್ತೆ 3:30. ಯೋಹನನ ಸುವಾರ್ತೆ 3:30 ಗಮನಿಸ್ರಿ. 3:30 ಅವನ ಪ್ರಾರ್ಥನೆ ಯಾವಾಗಲೂ ಓದಿ ಪಾಸ್ಟ್ರೆ. ಆತನು ವೃದ್ಧಿಯಾಗಬೇಕು, ಆತನು ವೃದ್ಧಿ ಆಗಬೇಕು, ನಾನು ಕಡಿಮೆಯಾಗಬೇಕು. ನಾನೇ ಕಡಿಮೆ ಆಗಬೇಕು. ಇದು ಹೇಳಿದಾಗ ಎಷ್ಟು ಅಮ್ಮೇನ ಅಲ್ಲೆಲಿಯ ಬಂತು ನೋಡಿದ್ರ? ನಾವೆಲ್ಲ ನಮ್ಮ ಪಾಪ್ಯುಲಾರಿಟಿ ನೋಡ್ತೀವಿ. ನಾನು ಹೆಚ್ಚು, ನಾನು ದೊಡ್ಡವನು, ನಾನಂತವನು ಹಾಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸ್ನಾನಿಕನಾದ ಯೋಹನಾನ್ ಹೇಳ್ತಾನೆ, ಆತನು ನನ್ನಲ್ಲಿ ವೃದ್ಧಿಯಾಗಬೇಕು, ನಾನು ಕಡಿಮೆ ಆಗಬೇಕು. ಎಷ್ಟು ಜನರಿಗೆ ಆ ಮನೋಭಾವನೆ ಇದೆ. ಅವನನ್ನು ದೊಡ್ಡವನಾಗಿ ಮಾಡಿದ್ದು ಈ ಮನೋಭಾವನೆ ಆಗಿದೆ. ಅವನ ವೇಷ ಅಲ್ಲ, ಅವನ ಭಾಷೆ ಅಲ್ಲ, ಅವನು ತಿನ್ನುವ ಆಹಾರವಲ್ಲ, ಅವನ ಯೋಗ್ಯತೆ ಅಲ್ಲ. ಅವನು ಒಂದು ಗೊತ್ತು, ನಾನು ತಗ್ಗಬೇಕು, ನನ್ನಲ್ಲಿ ಯೇಸು ಹೆಚ್ಚಬೇಕು. ಅವನು ವೃದ್ಧಿ ಆಗಬೇಕು, ನಾನು ಕಡಿಮೆ ಆಗಬೇಕು. ಆ ಮನೋಭಾವನೆ ಬೆಳೆಸ್ಕೊಳ್ರಿ. ನೀನ್ ಯಾರು ಅನ್ನೋದಲ್ಲ ಇಂಪಾರ್ಟೆಂಟ್, ನಿನ್ನಲ್ಲಿ ಇರುವವನು ಯಾರು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ನಾನಿಕನಾದ ಯೋಹನನ ಸೇವೆಯನ್ನು ಗಮನಿಸ್ರಿ. Having a popularity. Where is his popularity? John the Baptist never healed one person. ಒಂದು ವ್ಯಕ್ತಿಯನ್ನು ಸೌಖ್ಯ ಮಾಡಿಲ್ಲ. ಒಂದು ಕಿವಿಯನ್ನು ತೆರೆದಿಲ್ಲ. ನೆವರ್ ಓಪನ್ ಎ ಬ್ಲೈಂಡ್ ಐಸ್. ಒಂದು ಕುರುಡು ಕಣ್ಣನ್ನು ತೆರೆದಿಲ್ಲ. ನೆವರ್ ರೈಸ್ ದ ಡೆಡ್. ಒಂದು ಸತ್ತ ವ್ಯಕ್ತಿಯನ್ನು ಎಬ್ಬಿಸಲಿಲ್ಲ. ಸ್ಟಿಲ್ ಜೀಸಸ್ ಸೆಡ್, ಯೇಸು ಸ್ವಾಮಿ ಹೇಳಿದನು, he was a burning and shining lamp. ಅವನು ಬೆಂಕಿಯೋಪಾದಿಯಲ್ಲಿ, ದೀಪದೋಪಾದಿಯಲ್ಲಿ ಉರಿಯುವವನು. ಈತನನ್ನು ಕರ್ತನು ಶ್ರೇಷ್ಠನೆಂದು ಎಣಿಸೋದಕ್ಕೆ ಕಾರಣ ಅವನಿಗೆ ಗೊತ್ತು, ಐ ಆಮ್ ನಾಟ್ ಡನ್ ಎನಿ ಮಿರಾಕಲ್, ಐ ಆಮ್ ನಾಟ್ ಹೀಲ್ಡ್ ಎ ಪರ್ಸನ್. ನಾನು ಒಂದು ವ್ಯಕ್ತಿಯನ್ನು ಸೌಖ್ಯ ಮಾಡಿಲ್ಲ, ಅದ್ಭುತ ಮಾಡಿಲ್ಲ, ನನಗೆ ಯಾವ ಯೋಗ್ಯತೆ ಇಲ್ಲ, ನನಗೊಂದು ಡ್ರೆಸ್ ಕೋಡ್ ಇಲ್ಲ, ತಿನ್ನೋ ಆಹಾರನು ಸ್ತೋತ್ರ, ಕಾಡ್ಜೇನು ಸ್ತೋತ್ರ, ಹಲ್ಲೆಲೂಯಾ. ಅವನ ವಸ್ತ್ರ ಡಿಫ್ರೆಂಟು. ಅವನ ಬಾಯಿ ತೆರೆದರೆ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ಎಂಬ ಸಭ್ಯವಾದ ಮಾತುಗಳಿಂದ, ಅಲಂಕಾರಯುತವಾದ ಮಾತುಗಳಿಂದ ಏನಾದರೂ ಮಾತಾಡ್ತಾ ಇದ್ನ.
ಬಾಯಿ ತೆರೆದರೆ ಹೇಳ್ತಾನೆ, ಸರ್ಪ ಸಂತತಿಗಳೇ. ಸ್ತೋತ್ರ ಹೇಳಲಿಲ್ಲ. Yet Jesus said, John the Baptist is the burning and shining lamp. ಅವನು ಉರಿಯುವ ದೀಪದೋಪಾದಿಯಲ್ಲಿದ್ದಾನೆ. ಅವನ ಬೆಳಕನ್ನ ಪ್ರಕಾಶಿಸುವಂತ ಬೆಳಕಾಗಿದ್ದಾನೆ. ಆಮೆನ್, ಆಮೆನ್. ಇವನು ಯೇಸುವಿನ ಬಗ್ಗೆ ತನ್ನ ಶಿಷ್ಯರ ಬಳಿ ಮಾತಾಡ್ತಿದ್ದ. He was talking to his own disciples. ಜೆಬೆದಾಯನ ಮಕ್ಕಳು ಯಾರ್ಯಾರು? ನಾನು ನಿಮ್ಮ ಮಕ್ಕಳೆಲ್ಲ ಕೇಳಿದ್ದು ಜೆಬೆದಾಯನ ಮಕ್ಕಳು. ಸ್ತೋತ್ರ. ಪೇತ್ರನು, ಯೋಹಾನನು, ಇವರು ಯಾರು ಶಿಷ್ಯರಾಗಿದ್ರು ಗೊತ್ತಾ? ಯೋಹಾನನ ಶಿಷ್ಯರಾಗಿದ್ದರು. ಯೇಸು ಸ್ವಾಮಿ ಯೇಸುವಿನ ಕುರಿತು ಮಾತನಾಡುವಾಗ, ಆ ಸಾಕ್ಷಿಯನ್ನು ಹೇಳುವಾಗ, ಯಜ್ಞಕ್ಕೆ ದೇವರು ನೇಮಿಸಿರುವ ಕುರಿಯಾದಾತನಂತ ಹೇಳಿದಾಗ ಈ ಶಿಷ್ಯರಿಗೆ ಆಸೆ, ಆ ಯೇಸುವನ್ನು ನೋಡಬೇಕು, ಆ ಯೇಸು ಜೊತೆ ನಡಿಬೇಕು. ಆಮೇಲೆ ಇವರನ್ನ ಬ್ಲೆಸ್ ಮಾಡಿ ಅಲ್ಲೆಲ್ಲೂಯ ಯೇಸುವಿನ ಶಿಷ್ಯರಾಗಿರಿ ಅಂತ ಕಳಿಸಿಕೊಡುವ ಉದಾರ ಮನಸ್ಸಿಟ್ಟವನಾಗಿದ್ದನು ಸ್ನಾನಿಕನಾದ ಯೋಹಾನ. ಯೇಸು ಸ್ವಾಮಿ ಯಾರಿಗೂ ಸುಮ್ಮನೆ ಮುಖಸ್ತುತಿ ಮಾಡೋದಲ್ಲ. ಅವನು ಉರಿಯುವ ದೀಪದೋಪಾದಿಯಲ್ಲಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಇದೆ. ಆಮೇಲೆ ತನ್ನ ಶಿಷ್ಯರನ್ನ ಬಿಟ್ಕೊಡ್ತಾ ಇದ್ದಾನೆ. ಗೋ. ಅವನ ಗುಣಗಳು ನೋಡಬೇಕು. ಯೇಸು ಸ್ವಾಮಿ ಹೇಳಿದ್ರು, ಸ್ತ್ರೀಯರಲ್ಲಿ ಹುಟ್ಟಿದ್ರಲ್ಲಿ ಯೋಹನಾನಿಗಿಂತ ದೊಡ್ಡವನು ಇಲ್ಲ ಅಂತ. ಅದೇ ಸ್ನಾನಿಕನಾದ ಯೋಹನಾನ್ ಹೇಳ್ತಾನೆ, ಸ್ವಾಮಿ ನಿನ್ನ ಕಾಲಿನ ಕೆರದ ಬಾರನ್ನು ಬಿಚ್ಚೋದಕ್ಕೂ ನಾನು ಯೋಗ್ಯನಲ್ಲ. Look at this, the two great ಪರ್ಸನಾಲಿಟೀಸ್, ಎರಡು ಶ್ರೇಷ್ಠವಾದ ವ್ಯಕ್ತಿತ್ವಗಳು. ಒಂದು ಕಡೆ ಯೇಸು ಸ್ವಾಮಿ, ಮತ್ತೊಂದು ಕಡೆ ಸ್ನಾನಿಕನಾದ ಯೋಹನಾನ್. ಯೋಹನಾನ್ ಯೇಸು ಸ್ವಾಮಿಗೆ ದಾರಿ ಸಿದ್ಧ ಮಾಡಕ್ಕೆ ಬಂದವನು. ದಾರಿ ಸಿದ್ಧ ಮಾಡಕ್ಕೆ ಬಂದವನು, ಮುಂದಾಳುವಾಗಿ ಹೋಗುವವನು, ಫಾರಿನರ್. ಅವನು ಮುಂದೆ ಹೋಗಿ ದಾರಿ ಸಿದ್ಧ ಮಾಡುವವನು. ಅವನು ಹೇಳ್ತಾನೆ ಹೀಗೋ ದೇವರು ನೇಮಿಸಿರುವ, ಯಜ್ಞಕ್ಕೆ ನೇಮಿಸಿರುವ ಕುರಿಯಾದಾತನು. ಯೇಸು ಸ್ವಾಮಿ ಯೋಹನನ್ನ ನೋಡಿ ಹೇಳ್ತಾನೆ, ಸ್ತ್ರೀಯರಲ್ಲಿ ಹುಟ್ಟಿದ್ರಲ್ಲಿ ಯೋಹನಾನಿಗಿಂತ ದೊಡ್ಡವರಿಲ್ಲ. ಯೋಹನಾನ್ ಹೇಳ್ತಾನೆ, ಸ್ವಾಮಿ ನಿನ್ನಿಂದ ದೀಕ್ಷಾಸ್ನಾನ ಹೊಂದಬೇಕಾದದ್ದು ಅದು ಮಾನ್ಯವಾದದ್ದು, ಅದು ಯೋಗ್ಯವಾದದ್ದು. ನಾನು ನಿನಗೆ ದೀಕ್ಷಾಸ್ನಾನ ಮಾಡೋದಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಸದ್ಯಕ್ಕೆ ಈಗ ಒಪ್ಪಿಕೋ, ಹೀಗೆ ಎಲ್ಲ ನೀತಿ ನೆರವೇರಲಿ. ಲುಕ್ ಅಟ್ ದ ಅಂಡರ್ಸ್ಟ್ಯಾಂಡಿಂಗ್. ಇವತ್ತು ಸೇವಕರು ಒಬ್ಬರಿಂದ ಒಬ್ಬರು ಕಾಲು ಎಳೆಯೋದ್ರಲ್ಲಿ ಇರ್ತಾರೆ. ಒಬ್ಬ ಬೆಳೆದು ಬಂದರೆ ಸಾಕು, ಇನ್ನೊಬ್ಬನು ಹೆಂಗಾದರೂ ಅವನು ಕುಡಿನ ಕಟ್ ಮಾಡಿಬಿಡ್ಬೇಕು, ಅವನ ಮೇಲೆ ಏನಾದರೂ ಆಪಾದನೆ ಹಾಕಬೇಕು, ಅವನ ಮೇಲೆ ಸುಳ್ಳು ಪ್ರಚಾರ ಮಾಡಬೇಕು, ಅವನು ಯಾರು ಅಂಗೀಕರಿಸಬಾರ್ದು. ಹೇ ಕಮಾನ್, ಒಬ್ಬ ನಷ್ಟವಾದರೆ ಅದು ದೇವರ ರಾಜ್ಯಕ್ಕಲ್ಲವ ನಷ್ಟ. ಒಂದು ಮಾತ್ರ ದಿಟ್ಟ, ಅವನ ಪ್ರಸಂಗದ ಮೂಲ ವಾಕ್ಯ, ಪರಲೋಕ ರಾಜ್ಯವು ಸಮೀಪವಾಗಿದೆ, ಮನ ತಿರುಗಿರಿ, ಮನ ತಿರುಗಿರಿ. ರಿಪೆಂಟ್, ಮನ ತಿರುಗಿರಿ. ಮನ ತಿರುಗುವ ಪ್ರಸಂಗಗಳು ಇವತ್ತು ಕೇಳೋದೇ ಕಡಿಮೆ ಆಗಿಬಿಟ್ಟಿದೆ.
ಪಶ್ಚಾತ್ತಾಪದ ಮನೋಭಾವನೆ ಬರ್ತಾ ಇಲ್ಲ. ಹೃದಯಗಳು ಕಠಿಣವಾಗ್ತಾ ಇದೆ. ಕಣ್ಣಲ್ಲಿ ಕಣ್ಣು ನೀರು ಬರ್ತಾ ಇಲ್ಲ. ಎಷ್ಟೇ ಪ್ರಸಂಗ ಕೇಳಿದ್ರು, ಎಷ್ಟೇ ವಾಕ್ಯ ಕೇಳಿದ್ರು ಒಂದು ಚೂರು ಎಫೆಕ್ಟ್ ಆಗ್ತಾ ಇಲ್ಲ. ಯಾಕೆ? ನಿನಗೆ ಮನಸ್ಸಾಂತರ ಉಂಟಾಗ್ತಾ ಇಲ್ಲ, ಮನ ತಿರುಗುವಿಕೆ ನಡೀತಾ ಇಲ್ಲ. ಇವತ್ತು ನಾನು ನಿಮಗೆ ಹೇಳ್ತೇನೆ, ನೀನು ಒಂದು ವಾರ ಪ್ರಾರ್ಥನೆ ಮಾಡದೇ ಇರು, ನಿನ್ನ ಹೃದಯ ಕಠಿಣ ಆಗುತ್ತೆ. ನಿನ್ನ ಕಣ್ಣಲ್ಲಿ ನೀರು ಬರಲ್ಲ, ನಿನಗೆ ಪ್ರಾರ್ಥನೆ ಮಾಡಬೇಕು ಅನಿಸಲ್ಲ. ದೇವರ ಸನ್ನಿಧಾನದಲ್ಲಿ ಬರುವಾಗ, ಅವನು ಮಾಡಿದ ಉಪಕಾರಗಳನ್ನು ನೆನೆಸ್ಕೊಳ್ಳುವಾಗ ನಿನ್ನ ಕಣ್ಣಲ್ಲಿ ನೀರು ಹರಿಯಬೇಕು. ಒಂದು ವಾಕ್ಯ ಕೇಳಿದಾಗ ಆ ಭಯ ನಿನ್ನಲ್ಲಿ ಹುಟ್ಟಬೇಕು. ತಿದ್ಕೊಬೇಕಾದ ಸ್ಥಳದಲ್ಲಿ ತಿದ್ಕೊಬೇಕು. ತಪ್ಪಾದಾಗ ತರ್ಕ ಮಾಡೋದಲ್ಲ. ಇವತ್ತು ಅನೇಕರಿಗೆ ನಾನು ಬುದ್ಧಿವಾದ ಹೇಳಕ್ಕೂ ನನಗೆ ಭಯ ಅಲ್ಲ, ವೇಸ್ಟ್. ಕೇಳಲ್ಲ, ಸಮಂಜಸ್ ಮಾಡ್ತಾರೆ. ನಾವು ಬೆಳೆದ ಕಾಲದಲ್ಲಿ ಪಾಸ್ಟರ್ ಕಾಲಲ್ಲಿ ತೋರಿಸಿದ್ರೆ ಅದನ್ನು ಕೈ ಮುಕ್ಕೊಂಡು ನಾವು ಮಾಡ್ತೀವಿ. ಈ ಕಾಲ ಹಂಗಲ್ಲ. ಕೈ ಹಿಡ್ಕೊಂಡು ಬೇಡ್ಕೊಂಡ್ರು ಜಾಡ್ಸಿ ಒದ್ಬಿಟ್ಟು ಹೋಗ್ತಾರೆ. ಯಾಕೆ? ಮಾನಸಾಂತರ ಉಂಟಾಗ್ತಾ ಇಲ್ಲ, ಮನ ತಿರುಗ್ತಾ ಇಲ್ಲ, ವಾಕ್ಯಗಳು ಅವರ ಹೃದಯಗಳಲ್ಲಿ ಕ್ರಿಯೆ ಮಾಡ್ತಾ ಇಲ್ಲ, ದೈವ ಭಯ ನಷ್ಟವಾಗ್ತಾ ಇದೆ. ಪರಲೋಕ ರಾಜ್ಯದ ಚಿಂತೆ ಮರ್ತು ಬಿಟ್ರು. ಈ ಲೋಕದ ನಡವಳಿಕೆಯನ್ನು ಅನುಸರಿಸಿ ನಡೆಯೋದ್ರಿಂದ they are not caring about the preachers, they are not caring about the pastors. ಪ್ರಸಂಗಕ್ಕೆ ಬೆಲೆ ಇಲ್ಲ, ಪಾಸ್ಟರ್ಗಳಿಗೆ ಬೆಲೆ ಇಲ್ಲ. ನಾನೊಂದು ಮಾತು ಹೇಳ್ತೀನಿ, ನಿಮ್ಮ ಬೋಧಕರು ನಿಮ್ಮನ್ನು ಬೋಧಿಸುವಾಗ, ನಿಮ್ಮನ್ನು ಖಂಡಿಸುವಾಗ, ನಿಮ್ಮನ್ನು ಗದರಿಸುವಾಗ, ನಿಮ್ಮನ್ನು ಎಚ್ಚರಿಸುವಾಗ ಅವರಿಗೂ ಜವಾಬ್ದಾರಿ ಇದೆ. ನಿನಗೇನಾದರೂ ಆದರೆ ನಿನ್ನ ಆತ್ಮಕ್ಕೆ ಲೆಕ್ಕ ಅವರು ಒಪ್ಪಿಸಬೇಕಾದವರು. ಆದ್ದರಿಂದಲೇ ಅವರು ನಿನ್ನನ್ನು ಎಚ್ಚರಿಸೋದು, ಆದ್ದರಿಂದಲೇ ಅವರು ನಿನ್ನನ್ನು ಗದರಿಸೋದು. ಲೈಕ್ ಇಟ್ ಆರ್ ಡೋಂಟ್ ಲೈಕ್ ಇಟ್. ನನಗಿಷ್ಟ ಆದರೂ ಇಷ್ಟ ಇಲ್ಲದಿದ್ರು, ಐ ಟೆಲ್ ಯು ಒನ್ ಥಿಂಗ್, ಇಫ್ ಯು ಆರ್ ಸರ್ವಿಂಗ್ ದ ಲಾರ್ಡ್, ದೇವರನ್ನ ಸೇವೆ ಮಾಡುವ ನೀವುಗಳು ಮನುಷ್ಯರನ್ನ ಮೆಚ್ಚಿಸೋದಕ್ಕೆ ಸೇವೆ ಮಾಡಬೇಡ್ರಿ. ಯಥಾರ್ಥ ಹೃದಯದಿಂದ ಸೇವೆ ಮಾಡ್ರಿ. ಅವನು ಮರುಭೂಮಿಯಲ್ಲಿ ಸೇವೆ ಮಾಡ್ತಿದ್ದ, ಯಾರು ಅವನನ್ನು ಕೇಳೋರಿರಲಿಲ್ಲ. ಆದರೆ ಮರುಭೂಮಿಯಲ್ಲಿ ಒಂದು ಶಬ್ದ ಕೂಗಿ ಹೇಳ್ತಾ ಇದ್ದ, ಪರಲೋಕ ರಾಜ್ಯ ಸಮೀಪಿಸಿದೆ, ಮನ ತಿರುಗರಿ, ಮನ ತಿರುಗರಿ. ಅವನನ್ನು ಹುಡುಕೊಂಡು ಜನ ಬರ್ತಾ ಇದ್ದರು. ಯಹೂದದಿಂದ ಬರ್ತಾ ಇದ್ದರು, ಯೆರೂಸಲೇಮಿನಿಂದ ಬರ್ತಾ ಇದ್ದರು. ಯೋರ್ದಾನ್ನ 2 ನದಿ ತೀರಗಳಿಂದ ಜನ ಅವನನ್ನು ಹುಡುಕೊಂಡು ಬರ್ತಾ ಇದ್ರು. ಅವನ ಪಾಪ್ಯುಲಾರಿಟಿ ಮೇಲೆ ಹೋಗಲಿಲ್ಲ, ಅವನು ದೈವ ರಾಜ್ಯದ ಮೇಲೆ ಹೋದ. ಜನ ಅವನ ವೇಷ ನೋಡಿ ಬರಲಿಲ್ಲ, ಬಟ್ ಅವನು ಹೇಳುವಂಥ ಮಾತಿನಲ್ಲಿ ಸಮಥಿಂಗ್ ದೈವ ಶಬ್ದ ಇದೆ. ಮನ ತಿರುಗರಿ, ಮನ ತಿರುಗರಿ, ಮನ ತಿರುಗರಿ. ರಿಪೆಂಟ್. ಇಫ್ ಯು ಥಿಂಕ್ ಯು ಆರ್ ಆಲ್ ರೈಟ್, ಯು ಆರ್ ಪರ್ಫೆಕ್ಟ್, ಐ ಆಮ್ ಸಾರಿ ಬ್ರದರ್, ರಿಪೆಂಟ್. ಪಾಪದ ಕುರಿತು, ನೀತಿಯ ಕುರಿತು ಅರಿವು ಹುಟ್ಟಿಸುವಾಗ, ಒಂದೊಂದು ಪ್ರಸಂಗ ನಿನ್ನ ಕೇಳುವಾಗ ನಿನ್ನಲ್ಲಿ ಬದಲಾವಣೆ ಬರಲಿಲ್ಲ ಆದರೆ ನೀನು ವಿಶ್ವಾಸಿಯಾಗಿ ಬದುಕೋದಕ್ಕೆ ಸಾಧ್ಯವಿಲ್ಲ. ನೀನು ಫಲಭರಿತವಾದ ವಿಶ್ವಾಸಿ ಆಗೋದಕ್ಕೆ ಸಾಧ್ಯವಿಲ್ಲ. ಮನ ತಿರುಗು, ಮನ ತಿರುಗು.